ಸ್ನೇಹಿತರೆ, ಗರ್ಭಕೋಶ ತೆಗೆದ್ಬಿಟ್ಟು ವಿತಿನ್ 3 months ಅಲ್ಲಿ ಸಿವಿಯರ್ ಆಗಿ ಮಂಡಿ ನೋವು ಮತ್ತೆ ಸೊಂಟ ನೋವು ಮತ್ತೆ ಹಿಪ್ಪತ್ರ ಪೇನ್ ಅಲ್ವಾ? ಅಂದ್ರೆ ಅದು ಕಡಿಮೆ ಆಗಿದೆ, ಇವಾಗ ಮಂಡಿನೂ ಜಾಸ್ತಿ ಇದೆ. ಆಮೇಲೆ ಇವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಇವ್ರಿಗೆ ಮುಖ್ಯವಾಗಿ ಮೇಲ್ಗಡೆಯಿಂದ ನೋಡಕ್ಕೆಲ್ಲ ಚೆನ್ನಾಗಿದೆ, ಎಕ್ಸ್ರೇ ಚೆನ್ನಾಗಿದೆ, MRI ಚೆನ್ನಾಗಿದೆ, ಬಟ್ ನೋವು ಮಾತ್ರ ಇರುತ್ತೆ. ಸುಮ್ಮನೆ ಹೇಳ್ತೀರಾ, ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ. ಸೊ ಅದು ಮೇನ್ ಮುಖ್ಯವಾಗಿ. ಬಟ್ ಗರ್ಭಕೋಶ ತೆಗೆದ ತಕ್ಷಣ ಮೂಳೆಗಳು ಟೊಳ್ಳಾಗ್ತವೆ. ಅದು ಯೂಶಲಿ ಎಕ್ಸ್ರೇ MRI ನಲ್ಲಿ ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿ ಗೊತ್ತಾಗಲ್ಲ, ಯಾಕಂದ್ರೆ ಜಸ್ಟ್ ಒಂದು ವರ್ಷದೊಳಗಡೆ ತೆಗ್ಸಿರೋದು. ತೆಗ್ಸಿ 3 months ಅಲ್ಲಿ ಪೈನ್ ಬಂದಿದೆ. ಸೊ ಇವಾಗ ಗರ್ಭಕೋಶ ತೆಗೆಸಿದ ಮೇಲೆ ಏನು ಮೂಳೆ ಟೊಳ್ಳಾಗುತ್ತಲ್ವಾ, ಮೂಳೆ ಟೊಳ್ಳಾಗಿರೋದನ್ನ ಗಟ್ಟಿ ಮಾಡೋದಕ್ಕಂತ ಇಂಜೆಕ್ಷನ್ ಕೊಡ್ತೀನಿ, ಗ್ಲೂಕೋಸಲ್ಲಿ ಇಂಜೆಕ್ಷನ್ ಕೊಡ್ತೀನಿ. ಧೈರ್ಯವಾಗಿರಿ, ಅದು ಮನಸ್ಸಿಗೆ ಏನು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಹೇಳ್ಕೊಂಬರಿ, ಆ ಥರ ಏನು ಅನ್ಕೊಂಬೇಡಿ. ನೋಡಿ, ಅದು ಮೂಳೆ ಗಟ್ಟಿ ಹಾಕಿ ನಾನು ಇವತ್ತು ಇಂಜೆಕ್ಷನ್ ಕೊಡ್ತೀನಿ, ಓಕೆನಾ? ಅದನ್ನ ವಾರಕ್ಕೆ 1 ಸರಿ 2 ಸರಿ ಬಂದ್ಬಿಟ್ಟು ಹಾಕ್ಕೊಂಡೋಗಿ ಒಂದು 8 ಹತ್ತು ಮುಗಿಯೋ ವರ್ಷಕ್ಕೆ ಆಲ್ಮೋಸ್ಟ್ ಚೆನ್ನಾಗುತ್ತೆ. ಬರೀ ಮಾಡ್ಬೋದು. ಯಾರು ಬೈಯೋದು? ಮನೇಲಿ ಎಲ್ಲರೂ ಬೈತಾರೆ. ಅನ್ಬೇಡಿ, ನಾನಿವತ್ತು ಇಂಜೆಕ್ಷನ್ಸ್ ಮಾತ್ರೆಗಳೆಲ್ಲ ಚೇಂಜ್ ಮಾಡಿ ಕೊಡ್ತೀನಿ, ಚೆನ್ನಾಗ್ತೀರಾ. ಮೇನ್ಲಿ ಅದೇನೆ ಮುಖ್ಯವಾಗಿ. ಗರ್ಭಕೋಶ ತೆಗೆದಾಗ ನೋವು ಬರುತ್ತೆ, ಹೊರಗಡೆಯಿಂದ ನೋಡಕ್ ಚೆನ್ನಾಗಿ ಕಾಣ್ತಿರ್ತಾರೆ, ಆರೋಗ್ಯವಾಗಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಒಳಗಡೆ ನೋವು ನಮಗೆ ಗೊತ್ತಿರುತ್ತೆ. ನೋವಿರೋದ್ರಿಂದ ನೋವಿಲ್ಲ ಅಂದ್ರೆ ಮಲ್ಕೊಂತೀರಾ? ಮಲ್ಕೊಂತೀನಿ ಸರ್, ನಿದ್ದೆ ಬರಲ್ಲ. ಮುಂಚೆ ಎಲ್ಲ ತುಂಬಾ ನಿದ್ದೆ ಮಾಡ್ತಾ ಇದ್ದೆ ಸರ್, ನಿದ್ದೆನೇ ಬರಲ್ಲ ಇವಾಗ. ಇವತ್ತು ನಾನು ಕೊಡ್ತೀನಿ ಮೆಡಿಸಿನ್ಸ್, ನಿದ್ದೆಗೆ ಅದಕ್ಕೆಲ್ಲ ಕೊಡ್ತೀನಿ. ಮಾತ್ರೆ ಇವತ್ತು ಒಂದು ಇಂಜೆಕ್ಷನ್ ಮೇಲೆ ಫೋಕಸ್ ಮಾಡೋಣ, ಮಾತ್ರೆಗಳು ಕಮ್ಮಿ ಮಾಡಿ, ಓಕೆನಾ? ಅಳ್ಬೇಡಿ, ಧೈರ್ಯವಾಗಿರಿ. ನನಗೆ 1.5-2 ತಿಂಗಳು ಟೈಮ್ ಕೊಡಿ, ಅಷ್ಟೊತ್ತಿಗೆ ಕಂಪ್ಲೀಟ್ ಸರಿ ಆಗ್ತದೆ. ಊಟ ಪತ್ತೆ ಹೇಳ್ಕೊಡ್ತೀನಿ ಇವತ್ತು, ಪತ್ತೆ ಅದೇ ಪ್ರಕಾರ ಮಾಡ್ತೀನಿ. ಬೇಡ, ನಲ್ಲಿಕಾಯಿ ಜ್ಯೂಸ್ ಬೇಡ ನಿಮಗೆ. ನಲ್ಲಿಕಾಯಿ ಕೆಲವರಿಗೆ 30% ಸೆಟ್ ಆಗಲ್ಲ. ಬೂದ್ಗುಂಬಳಕಾಯಿ ಸೆಟ್ ಆಗಿದೆಯಾ? ಬೂದ್ಗುಂಬಳಕಾಯಿ ಜ್ಯೂಸ್ ಸೆಟ್ ಆಗಿದೆಯಾ? ಇಲ್ಲ, ಬೂದ್ಗುಂಬಳಕಾಯಿ ಜ್ಯೂಸ್ ಏನಾಗಲ್ಲ, ಎದೆಯವರಿಗೆ ಕಮ್ಮಿ ಆಗುತ್ತೆ, ಕುಡೀರಿ. ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅವೆರಡು ಜ್ಯೂಸ್ ಕುಡಿದ್ರಿ, ಬೇರೆ ಎಲ್ಲ ನಿಲ್ಲಿಸಿ ಮಾಮೂಲಿ ಪತ್ತೆ ಮಾಡ್ಕೊಂಡು ಧೈರ್ಯವಾಗಿರಿ. ನೀವೇ ಇನ್ನು 2 ತಿಂಗಳು ನಿಮ್ಮದೇ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನಂಬಿರ್ತೀವಿ. ಜವಾಬ್ದಾರಿ ನಮ್ಮದು.